ಬೆಳಗಿನ ಶುಭೋದಯ ರೀ ಎಲ್ಲರಿಗೂ. ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡೀನಿ. ಅಂಗಳ ಬಾಗ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಬಂದಿರಿ. ನಮ್ಮದು ಡೈರಿನೂ ಸ್ಟಾರ್ಟ್ ಆಗೈತಿ. ಆಮೇಲೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಅಗ್ನಿಹೋತ್ರ ಮಾಡಿಕೊಂಡೆ. ಅಗ್ನಿಹೋತ್ರ ಮಾಡಿ ನಮ್ಮ ಹಿತ್ತಲದಾಗ ಫುಲ್ಲು ಸ್ವಲ್ಪ ಹೂವಿನ ಗಿಡಗಳದು ಭಾಳ ಹಚ್ಚೇವ್ರಿ. ನಮ್ಮ ಹಿತ್ತಲದೊಳಗೆ ಆಗಿರೋ ಹೂವು ನೋಡ್ರಿ ಇವೆಲ್ಲ. ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ಇವತ್ತು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡೀನಿ. ಸುಜ್ಜು ಸಮೂಹ ಹತ್ರ ಅಮ್ಮನ ಕಳಿಸಿದ್ವಿ. ಅಂದ್ರೆ ಬಿತ್ತದ ಮುಗಿಮಟ ನಾ ಇಲ್ಲೇ ಇರ್ತೀನಿ ಹೋಗ್ರಿ ಅಂಥೇಳಿ ಕಳಿಸೀನಿ. ಇವಾಗ ಬಿತ್ತಕ್ಕೆ ಹೊಂಟಾರ ಶೇಂಗಾ. ಬೆಳಗ್ಗೆ ಎದ್ದು ಅಂಗಳ ಬಾಗ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಅಗ್ನಿಹೋತ್ರ ಮಾಡೀನಿ ರೀ. ಏನು ಬೆಳಗ್ಗೆ ಏನು ಸ್ನಾನ ಮಾಡ್ಬೇಕಂತ ಏನಿಲ್ಲ. ಕೈಕಾಲು ಮುಖ ತೊಳ್ಕೊಂಡು ಇವತ್ತಿ ಹಚ್ಕೊಂಡು ಅಗ್ನಿಹೋತ್ರ ಮುಗಿಸಿ ಈಗ ಒಂದು ಸ್ವಲ್ಪ ದಾಲ್ ಮಾಡ್ಕೊಳಕ್ಕೆ ಬೇಳೆ ಕುದಿಸಿಟ್ಕೊಂಡೇನಿ ಕುಕ್ಕರ್ ಒಳಗೆ. ಆಮೇಲೆ ಒಂದು ಸ್ವಲ್ಪ ಹೀರೆಕಾಯಿ ಚಟ್ನಿ ಮಾಡಿದ್ರಾತಂತೇಳಿ ಹೀರೆಕಾಯಿನೂ ಕಟ್ ಮಾಡಿಟ್ಟೇನಿ. ಇವಾಗ ಚಪಾತಿ ಮಾಡತ್ತೀನಿ. ಮುಗಿಸ್ಕೊಂಡು ಹೊಲಕ್ಕೆ ಹೋದ್ರಾತಂತ ಅಂದ್ಕೊಂಡೀನಿ. ನೋಡ್ರಿ ಇವತ್ತು ಶೇಂಗಾ ಬಿತ್ತಾಕೊಂಟಾರ. ಬರ್ರಿ ಇವತ್ತಿನ ನನ್ನ ರೂಟೀನ್ ಯಾವ ಥರ ಇರ್ತಂತ ನೋಡ್ರಿ ಅಂತ. ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಡೈರಿ ಫಾರ್ಮ್ ಒಳಗೆ ಹಿಂಡಕ್ಕೆ ಸ್ಟಾರ್ಟ್ ಮಾಡ್ಯಾನ ಬಸನ್ನ. ಇವತ್ತು ನಳ ಬರ್ತಾವ. ಆಕಳ ಮೈ ಎಲ್ಲ ತೊಳಿಬೇಕು. ನಂದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಂದೆ ರೀ. ಅಡುಗೆ ಮಾಡೋದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಡೈರಿ ಫಾರ್ಮಿಗೆ ಬಂದೆ ರೀ. ಅಂದ್ರೆ ಮನೆ ಹಿಂದೆ ಐತಿ. ಹೊಸದಾಗಿ ಯಾರು ನೋಡಾತ್ರಿ ಅವ್ರಿಗೆ ಗೊತ್ತಿಲ್ಲ ರೀ. ನಾನು ಹೊಸ ಸಬ್ಸ್ಕ್ರೈಬರ್ಗೆ, ಹಳೆ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೆ ಗುರ್ತೈತಿ. ಡೈರಿ ಫಾರ್ಮ್ ಟೂರೂ ಮಾಡೀನಿ, ಹೋಮ್ ಟೂರೂ ಮಾಡೀನಿ. ಎಲ್ಲರಿಗೆ ಗುರ್ತೈತಿ. ಯಾರಿಗೆ ಗುರ್ತಿಲ್ಲ ಅವ್ರಿಗೆ ಹೇಳತ್ತೇನೆ ರೀ. ಹೊಸದಾಗಿ ನೋಡುವವ್ರಿಗೆ ನನ್ನ ಹಳೆಯ ವಿಡಿಯೋಸ್ ಎಲ್ಲ ವಾಚ್ ಮಾಡಿದ್ರೆ ಗೊತ್ತಾಗ್ತೈತೆ ನಿಮಗೆ. ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಡೈರಿ ಫಾರ್ಮಿಗೆ ಬಂದೆ. ಬಸಣ್ಣ ಎಲ್ಲ ಆಕಳನ್ನು ಮೈ ತೊಳ್ಕೊತ ಹೊಂಟಾನ ರೀ. ನಾ ಹಿಂದೆ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊತ ಹೊಂಟೇನಿ ರೀ. ಕೆಳಗೆ ಹಕ್ಕಿ ಅಂತೀವಿ ನಾವು ನಮ್ಮ ಸೈಡ್. ಕೆಳಗಿಂದ ಎಲ್ಲ ಕ್ಲೀನ್ ಮಾಡತ್ತೀನಿ ನಾನು ಫ್ರೆಶರ್ ಮೆಷಿನ್ಲಿಂದ. ಅದು ಭಾಳ ಯಾಕೋ ಹೊಲ್ಸು ಅನ್ಸಾತಿತ್ತು. ಅಷ್ಟು ಡೀಪ್ ಕ್ಲೀನಿಂಗ್ ಸಮೀಪದೊಳಗೆ ಮಾಡಿದ್ದಿಲ್ಲ ನಾವು. ಒಬ್ಬರ ಮನೆಯವ್ರಂತರೂ ಇದ್ದೇ ಇರ್ತೀವಿ ರೀ ನಾವು. ನಮ್ಮ ಅತ್ತೆ ಅಥವಾ ಮಾವ, ಇಲ್ಲಿಗೆ ನಮ್ಮ ಮನೆಯವ್ರ ಅಥವಾ ನಾನು, ಒಟ್ಟು ಒಬ್ಬರಂತರೂ ಇರತ್ತೇವೆ ರೀ. ಒಂದು ದಿವ್ಸ ಬಿಟ್ಟು ಒಂದು ದಿವಸ ನಾವು ಆಕಳ ಮೈ ತೊಳಿತೇವೆ. ಇವತ್ತು ಭಾಳ ಅಂದ್ರೆ ಭಾಳ ಗಲೀಜಾಗಿತ್ತು. ಆಕಳ ಏನಷ್ಟೇನು, ಆಕಳ ಅಂತರೂ ಒಂದಿನ ಬಿಟ್ಟು ಒಂದಿನ ತೊಳಿತೇವೆ. ಕೆಳಗೆ ಹಕ್ಕಿ ಭಾಳ ಹೊಲಸಾಗಿತ್ತು. ಸ್ವಲ್ಪ ಕಾಲು ಜರ್ಯಾಕತ್ತಿದ್ದು, ಅದಕ್ಕೋಸ್ಕರ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡತ್ತಿದ್ನಿ. ನಮ್ಮ ಡೈರಿ ಫಾರ್ಮ್ ಈ ಥರ ಐತೆ ನೋಡ್ರಿ. ಹೊಸದಾಗಿ ಯಾರು ನೋಡತ್ತೀರಿ ಅವರು. ಟೋಟಲಿ 12 ಆಕಳು ಇದ್ದವು ರೀ. ಅದ್ರೊಳಗೆ ಮೊನ್ನೆ ಒಂದೆರಡು ಆಕಳ ಕೊಟ್ವಿ. ಒಂದು ಆಕಳ ಡೆತ್ ಆತು. ಈಗ ಕಡಿಮೆ ಅದಾವ ಆಕಳು ನಮ್ಮ. ಈಗ ಈ ಕಡೆ ಒಂದು ಲೈನ್, ಆ ಕಡೆ ಒಂದು ಲೈನ್. ಆಮೇಲೆ ಸಣ್ಣ ಕರುಗಳು ಭಾಳ ಅದಾವೆ ರೀ. ಚಿಕ್ಕ ಚಿಕ್ಕ ಕರುಗಳನ್ನ 4 ಕರುಗಳು ಅದಾವೆ. ಟೋಟಲಿ ನಮ್ಮ ಹಾಲು ಎಷ್ಟಾಕವ ಅಂದ್ರೆ ರೀ, ಪರ್ ಡೇ 50 ಲೀಟ್ರ್ ಹಾಲು ಆಗ್ತಾವೆ. ಅಂದ್ರೆ ಬೆಳಗ್ಗೆ ಒಂದು 25, ಸಾಯಂಕಾಲ ಒಂದು 25 ಹಾಲು ಆಗ್ತಾವೆ ರೀ. ಇನ್ನೂ ಜಾಸ್ತಿ ಆಗ್ತಿದ್ವು. ಇವಾಗ ಒಂದು ಸ್ವಲ್ಪ ಆಕಳನ ಒಂದೆರಡು ಕೊಟ್ವಿ, ಒಂದೆರಡು ಡೆತ್ ಅದು. ಹೀಗಾಗಿ ಒಂದು ಸ್ವಲ್ಪ ಕಡಿಮೆ ಆದವು ರೀ. ಅಂದ್ರೆ ನಾವು ಧಾರವಾಡದೊಳಗೆ ಒಂದು 5 ಆಕಳ ತಂದಿದ್ವಿ. ಅದರಿಂದ ಭಾಳ ಮೋಸನ ಆಯ್ತು ನಮ್ಗೆ. ಅದ್ರೊಳಗೆ ಗಿರ್ ಹಸು ಒಂದು ನಮ್ಗೆ ಒಳ್ಳೇದಾಯ್ತು. ಅದರಿಂದ ಉಳಿದೆಲ್ಲ ಆಕಳುಗಳನ್ನು ಮೋಸನ ಆಯ್ತು ರೀ ನಮ್ಗೆ. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕೇನೆ ಅದ್ರ ಬಗ್ಗೆ. ಯಾರು ನೋಡಿಲ್ಲ ನಂದು ಅದನ್ನ ವಿಡಿಯೋನ ಚೆಕ್ ಮಾಡಿರಿ, ಗೊತ್ತಾಗ್ತೈತಿ. ಅಂದ್ರೆ ನೀವು ಯಾರಾದರೂ ಡೈರಿ ಫಾರ್ಮ್ ಮಾಡೋರು, ರೈತಾಪಿ ಕುಟುಂಬದವ್ರು ಇದ್ದರೆ ಅಂದ್ರೆ ತೊಗೊಳ್ಳುವಾಗ ಒಂದು ಸ್ವಲ್ಪ ನೀವು ಗುರ್ತಿರೋ ಜಾಗದೊಳಗೆ ತೊಗೋರಿ. ಹೊಸದಾಗಿ ಎಲ್ಲಿ ಹೋಗಿ ತೊಗೋಬೇಡ್ರಿ. ಗುರ್ತಿಲ್ಲೋದ್ರ ಹತ್ರ, ಗುರ್ತಿದ್ದವ್ರ ಹತ್ರ ತೊಗೋರಿ, ನಿಮ್ಮ ಹತ್ರದವ್ರು. ಯಾಕಂದ್ರೆ ಭಾಳ ಮೋಸ ಮಾಡ್ತಾರೆ ರೀ. ಅದಕ್ಕೋಸ್ಕರ ಹೇಳಾಕತ್ತೀನಿ. ನಾವು ಮೋಸ ಹೋಗೇವಿ, ನೀವು ಮೋಸ ಹೋಗ್ಬೇಡ್ರಿ ಅಂತ ಹೇಳಾಕತ್ತೇನೆ ರೀ. ನಮಗೆ ಇದು ನನ್ನ ಬಾಜು ಐತಲ್ರಿ, ಅದ ಗಿರ್ ಹಸು. ಆ ಕಡೆದು ಎಲ್ಲ HF ಜರ್ಸಿ ಅದಾವ್ರಿ ಇಷ್ಟು. ಆಕಳ ಮೈ ತೊಳೆದು ಮುಗೀತು ರೀ. ಪೂರ್ತಿ ಡೈರಿ ಫಾರ್ಮ್ ಕ್ಲೀನ್ ಮಾಡೋದು ಮುಗೀತು. ಇವಾಗ ಬಸನ್ನ ಆಕಳಿಗೆ ಎಲ್ಲದಕ್ಕೂ ನೀರು ಕುಡ್ಸಾಕತ್ತಾರ.
ಇನ್ನೂ ನಳ ಇದ್ವು, ಹೋಗಿದ್ದಿಲ್ಲ. ಬೆಳಗ್ಗೆ ಒಂದು ಟೈಮ್ ಕುಡಿಸ್ತೀವಿ, ಮಧ್ಯಾಹ್ನ ಒಂದು ಟೈಮ್, ಸಾಯಂಕಾಲ ಒಂದು ಟೈಮ್, 3-4 ಟೈಮ್ ಅಂತರೂ ಕಂಟಿನ್ಯೂ 4 ಟೈಮ್ ಅಂತರೂ ಕುಡ್ಸತ್ತೇವ್ರಿ. ಆಮೇಲೆ 3 ಟೈಮ್ ಹೊಟ್ಟದು ಹಾಕ್ತೇವೆ. ಹಸಿ ಹೊಟ್ಟು ಒಣ ಹೊಟ್ಟು ಮಿಕ್ಸ್ ಮಾಡೇ ಕೊಡ್ತೇವ್ರಿ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸತ್ಯನಾರಾಯಣ ಪೂಜೆ ಮಾಡತ್ತೀನಿ. ಒಂದು ಸ್ವಲ್ಪ ಸತ್ಯನಾರಾಯಣ ಪ್ರಸಾದ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡೇನಿ. ಇವಾಗ ಕತಿ ಎಲ್ಲ ಓದಿ ಮುಗಿಸಿ ಪ್ರಸಾದ ನೈವೇದ್ಯನೂ ಮಾಡಿ ಹೊಲಕ್ಕೆ ಹೋಗಿ ಬರ್ಬೇಕ್ರಿ. ಹೊಲದಾಗ ಒಂದು ಕೊರಮ್ಮ ಐತಲ್ಲ ದೇವ್ರು, ಅಲ್ಲಿ ಹೋಗಿ ಬರ್ಬೇಕು. ಹೋಗಿ ಪೂಜೆ ಮಾಡ್ಕೊಂಡು ಬರ್ತೇನೆ ರೀ. ಆಮೇಲೆ ನಮ್ಮ ಗೌರಿನೂ ಪೂಜೆ ಮಾಡಕ್ಕಂತೇಳಿ ಡೈರಿ ಫಾರ್ಮಿಗೆ ಬಂದೆ ರೀ ನಾನು. ನಾನು ಹೊಲಕ್ಕೆ ಬಂದೇನಿ ನೋಡ್ರಿ. ಕೊರಮ್ಮನ ಪೂಜೆ ಮಾಡಕ್ಕೆ ಬಂದೇನಿ.